ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ರಿಲೀಸ್ ಚೆನ್ನಾಗಾಯ್ತದ ಆ್ಯಕ್ಚುಲಿ, ಸಿನಿಮಾ ಚೆನ್ನಾಗಿ ಹೋಯ್ತು ಅದು. ಬಟ್ ಅದೇನಾಗೋಯ್ತು, ಒಂದು ಸ್ವಲ್ಪ ಅದನ್ನು ಓವರ್ ಬಡ್ಜೆಟ್ ಮಾಡ್ಕೊಂಬಿಟ್ರು. ಹೆಂಗೆ ಮಾಡ್ಕೊಂಡ್ರು ಅಂದರೆ, ಇಡೀ 1 ತಿಂಗಳು ನಾನು ಅಂಡಮಾನಲ್ಲಿ ಶೂಟಿಂಗ್ ಮಾಡಿದ್ದೀನಿ. ಒಂದೇ ಒಂದು ದಿವಸ ನಮ್ಮ ಪ್ರೊಡ್ಯೂಸರ್ ಬರಲಿಲ್ಲ ಅಲ್ಲಿಗೆ, ಪ್ರಸನ್ನ ಅವ್ರು ಒಂದು ದಿವಸನೂ ಬರಲಿಲ್ಲ. ಇಲ್ಲ ನೀವು ಮಾಡ್ತೀರಿ ಅವ್ರ ಕಡೆಯವ್ರು ಯಾರೋ ಬಂದಿದ್ರು, ಅವರು ಬಾಮೈದ್ನ ಬಂದಿದ್ರು, ಇನ್ನೊಬ್ರು ಯಾರೋ ಅವರು ಬಾಲಾಜಿ ಅಂತ ಅವ್ರ ಕಡೆ ನೋಡ್ಕೊಳ್ಳೋರು ಬಂದಿದ್ರು, ಅವ್ರು ನೋಡ್ಕೊಳ್ಳೋರು. ಅವ್ರಿಗೆ ಅಲ್ಲಿ ಶೂಟಿಂಗಲ್ಲಿ ನಾವಿದ್ವಿ, ನಮ್ಗೊಂಥರ ಇತ್ತು ಪೋಸ್ಟ್ ಇದೆ ಅನ್ನೋದೇ ದೊಡ್ಡಸ್ಕೆ ಆಗಲಿ, ಹೆಂಗೆ ಕಂಟ್ರೋಲ್ ಮಾಡಬೇಕು, ಏನು ಮಾಡಬೇಕು, ಏನು ಇದು ಮಾಡಬೇಕು, ಖರ್ಚೆಲ್ಲಿ ಕಡಿಮೆ ಮಾಡಬೇಕು. ಸೊ ಹೋಗ್ಬೇಕಾದ್ರೆ ಇಷ್ಟಿಂತವೇ ಫ್ಲೈಟಲ್ಲಿ ಹೋಗ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಇಷ್ಟು ಜನ ಫ್ಲೈಟಲ್ಲಿ ಇರಬೇಕು, ಇಷ್ಟು ಜನ ಫ್ಲೈಟು, ಉಳಿದವರೆಲ್ಲ ಶಿಪ್ಪಲ್ಲಿ ಅಂತ. ಅವಾಗ ಶಿಪ್ಪಲ್ಲಿ ಬರೀ 600 ರೂಪಾಯಿ 700 ರೂಪಾಯಿ ಇತ್ತು ಅಷ್ಟೇ ಟಿಕೆಟು. ಫ್ಲೈಟಲ್ಲಿ ತುಂಬ ಜಾಸ್ತಿ ಇತ್ತು ಅವಾಗ. ಸೊ ಅಂದರೆ ಹೋಗುವಾಗ ವಾಪಸ್ ಬರೋಷ್ಟೊತ್ತಿಗೆ ಎಲ್ಲರಿಗೂ ಅಪ್ರೆಂಟಿಸ್ ಅಸಿಸ್ಟೆಂಟ್ ಇಂದ ಹಿಡಿದು ಯಾರ್ಯಾರು ಅವ್ರನ್ನ ಕೇಳ್ತಾರೆ ಅಷ್ಟು ಜನಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು ಅವರು, ಲಕ್ಷಗಟ್ಲೆ. ಸೊ ಈ ಥರದ್ದು ಅಂದ್ರೆ ನಮ್ಗೆ ಗೊತ್ತಾಗದೇನೆ, ನಮ್ಗೆ ಕೇಳ್ದೇನೆ ಎಷ್ಟೊಂದ್ಸರಿ ಡೈರೆಕ್ಟರ್ಗಳು ಗೊತ್ತಾಗದೆ. ಸೊ ಹೆಂಗೆ ಸಿನಿಮಾದಲ್ಲಿ ಬಡ್ಜೆಟ್ಟು ಅದು ಇದು ಜಾಸ್ತಿ ಆಗುತ್ತೆ. ಯಾರ್ಯಾರು ಕೇಳ್ತಾರೆ ಎಲ್ಲರಿಗೂ ಫ್ಲೈಟ್ ಟಿಕೆಟ್. ಅದ್ರಲ್ಲಿ ನೋಡಿದ್ರೆ ಫ್ಲೈಟಲ್ಲಿ ಅರ್ಧ ಫ್ಲೈಟ್ ನಮ್ಮವರು ಇದ್ದಾರೆ. ಯಾಕೆ ಬರ್ಬೇಕಾರೆಲ್ಲ ಶಿಪ್ಪಲ್ಲಿ ಬಂದಿದ್ದಾರೆ ಅಂತ. ಎಲ್ಲರಿಗೂ ಫ್ಲೈಟಲ್ಲಿ ಓಡಾಡಿರಲ್ಲ, ಒಂದ್ಸರಿ ಓಡಾಡಬೇಕು ಅಂತ ಆಸೆ, ಎಲ್ಲರೂ ಕೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಹೆಚ್ಚು ಕಮ್ಮಿ. ಶಿಪ್ಪಲ್ಲಿ ಹೋಗೋ ಜನನೇ ಕಮ್ಮಿ, ಯಾರೋ ಪಾಪ ಪ್ರೊಡಕ್ಷನ್ ನೋಡೋರು ಅವರು ಇವರು ಅಂತಾರೆ ಇಂಥವ್ರು. ಸೊ ಈ ಥರ. ಸೊ ಹಿಂಗೆ ಇಂತಿಂಥ ಕಾರಣಕ್ಕೆ ನಮ್ಗೆ ಗೊತ್ತಿಲ್ಲದೆ, ನಮಗೆ ಗೊತ್ತಾಗದೆ ಹಿಂದ್ಗಡೆಯಿಂದ ಏನಾಗುತ್ತಲ್ಲ ಈ ಥರದ್ದು ನಮಗೆ ಹೇಳ್ದೆ ಮಾಡೋಂಥದ್ದು, ಅದನ್ನ ನಾವು ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಹೇಳ್ಬೇಕು ಹಿಂಗೆ ಆಗ್ತಿದೆ, ಇಷ್ಟು ಆಗ್ತಿದೆ, ಇಷ್ಟು ದುಡ್ಡು ಕೇಳ್ತಿದ್ದಾರೆ, ಇದು ಮಾಡೋದ ಬೇಡ, ಅದು ಬೇಕೇ ಬೇಕು ಅಂದ್ರೆ ನಾವು ಬೇಕು ಅಂತಲೇ ಹೇಳ್ತೀವಿ. ಸೊ ಇಲ್ಲ ಇದನ್ನ ಬೇರೆ ಥರ ಮಾಡ್ಬೋದು ಅಂತ ಅಂದರೆ, ಇದು ತುಂಬ ಜಾಸ್ತಿ ಅಂತ ನಮ್ಗೆ ಅನ್ಸಿದ್ರೆ ಅದನ್ನು ಚೇಂಜ್ ಮಾಡ್ತೀವಿ ನಾವು. ಸೊ ಅದು ಕೇಳಲ್ಲ, ಭಾಳಷ್ಟು ಜನ ಕೇಳಲ್ಲ. ಯಾಕೆ ಕೇಳಲ್ಲ? ಒಂದು ಇವ್ರಿಗೆ ಕೇಳಬಾರ್ದು ಇದನ್ನೆಲ್ಲ, ಅಥವಾ ಇವ್ರು ಬ್ಯುಸಿ ಆಗಿರ್ತಾರೆ, ಇವ್ರು ಟೆನ್ಷನ್ ಮಾಡ್ಕೋತಾರೆ. ಸೊ ಆ ಥರದ್ದು ಈ ಥರದ್ದು ಏನೋ ಇರುತ್ತಲ್ಲ. ಸೊ ಇಂಥ ಕಾರಣಕ್ಕೆ ಅವ್ರು ಕೇಳಲ್ಲ. ಹಿಂಗಾಗಿ ಸಿನಿಮಾ ಒಂಚೂರು ಓವರ್ ಬಡ್ಜೆಟ್ ಆಗುತ್ತೆ. ಬಟ್ ಅದು ಬಡ್ಜೆಟ್ ರಿಕವರಿ ಮಾಡಿದೆ ಆ ಸಿನಿಮಾ. ಸೊ ಆಮೇಲೆ ಎಲ್ಲ ಮೈಸೂರಿಗೆ ಹೋಗಿದ್ವಿ ನಾವು, ಶಿವಣ್ಣ, ಗೀತಾ ಅವರು, ಥಿಯೇಟರ್ಗಳಿಗೆಲ್ಲ, ಮಂಡ್ಯ, ಮೈಸೂರು, ಬೆಂಗಳೂರು ಥಿಯೇಟರ್ಗಳಿಗೆಲ್ಲ ಹೋಗಿದ್ವಿ. ಚೆನ್ನಾಗಿ ವರ್ಕ್ ಆಯ್ತದ ಸಿನಿಮಾ. ಅದೊಂದು ಆಮೇಲೆ ಏನಾಯ್ತು, ಅದಕ್ಕೆ ಇನ್ನು ಯಾವ್ಯಾವುದಕ್ಕೂ ಇತ್ತು. ನಾನು ಫೋಟೋಗ್ರಫಿಗೆ ಅವಾರ್ಡ್ ಬರುತ್ತೆ ಅಂತ ಅನ್ಕೊಂಡಿದ್ದೆ ಸಿನಿಮಾಗೆ. ಆಮೇಲೆ ಅದಕ್ಕೆ ಒಂದು ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡು ಬಂತು. ಸೊ ಅದು ರಾಜ್ಕುಮಾರ್ ಅವರ ಫ್ಯಾಮಿಲಿಯ 4ನೇ ತಲೆಮಾರು ಫಸ್ಟ್ ಸ್ಕ್ರೀನ್ ಮೇಲೆ ಬಂದಿದ್ದು, ಅದು ಇಂಟ್ರೊಡಕ್ಷನ್ ಆಗಿದ್ದು ಅಂಡಮಾನಿಂದ. 4ನೇ ತಲೆಮಾರು ಅಂದ್ರೆ ರಾಜ್ಕುಮಾರ್ ಅವ್ರ ತಂದೆಯವರು ರಾಜ್ಕುಮಾರ್ ಅವರು, ಆಮೇಲೆ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್, ಆಮೇಲೆ ಅವ್ರದ್ದು ಮಗಳನ್ನು ಪಾಠ ಮಾಡಿದ್ರಲ್ಲ ಪೂರ್ಣಿಮಾ ಎಲ್ಲ. ಅದಾದ್ಮೇಲೆ ಅವ್ರ ನೆಕ್ಸ್ಟ್ ಜನರೇಷನ್ ಫಸ್ಟ್ ಶುರುವಾಗಿದ್ದು ಅಂಡಮಾನ್. ಖುಷಿ ಆಯ್ತು ಅವ್ರಿಗೆ. ಆಮೇಲೆ ರಿಲೀಸ್ ಆದಾಗ ಬಾದಾಮಿ ಹೌಸಲ್ಲಿ ಶೋ ಹಾಕಿದಾಗ ರಾಜ್ಕುಮಾರ್ ಅವರು, ವರದಪ್ಪ ಅವರು ಎಲ್ಲ ಬಂದಿದ್ರು. ಅವರು ಒಂದು ಸಿನಿಮಾ ನೋಡಿ ಬಹಳ ಖುಷಿ ಆಯ್ತು, ಅವ್ರಿಗೂ ಚೆನ್ನಾಗಿತ್ತೆ ಅಂತ ಹೇಳಿದ್ರು. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಷ್ಟೊಂದು ಟಾಪ್ ಇದ್ದಂತ ಒಬ್ಬ ಹೀರೋ. ಆಮೇಲೆ ಶಿವಣ್ಣ ಅವ್ರದ್ದು ಅವಾಗ ತುಂಬಾ ಅಡ್ವಾಂಟೇಜ್ ಇತ್ತು ಶಿವಣ್ಣವ್ರನ್ನ ಹಾಕೊಂಡು. ನನಗೆ ಒಂದ್ ರೀತಿ ಅಂಬರೀಷ್ ಅವ್ರನ್ನ ಟಾಪ್ ಅಲ್ಲಿ ಇದ್ದಾಗ ಹಾಕೊಂಡು ಮಾಡಿದ್ದ ಸಿನಿಮಾ, ಅವ್ರ ಜೊತೆಗೆ 2 ಸಿನಿಮಾಗಳು. ಅವ್ರದ್ದು ಒಂದು ರೀತಿ, ಅವ್ರಿಗೊಂದು ಸಲ ಕತೆ ಕನ್ವಿನ್ಸ್ ಆಗಿ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಅನ್ನಿಸ್ಬಿಟ್ರೆ ತುಂಬಾ ಕೋಆಪರೇಟ್ ಮಾಡೋರು ಅಂಬರೀಷ್ ಅವರು. ಸೊ ಶಿವಣ್ಣ ಅವ್ರು ಅಷ್ಟೇ. ಎಷ್ಟೊಂದ್ ಸಾರಿ ಮಧ್ಯಾಹ್ನ 3 ಗಂಟೆಗೆ 2 ಗಂಟೆಗೆ ಇನ್ನೂ ಬಿಸಿಲಿದ್ದಾಗ ನಾನು ಬೇರೆ ಯಾವ್ದೋ ಬೇರೆ ಫೈಟರ್ಸ್ ಅದು ಇದು ಶಾರ್ಟ್ ತೆಗಿತಾ ಇರ್ತೀನಿ. ಅವ್ರಿಗೆ ನಿಮ್ದು ಮುಗೀತು ಅಂತ ಶಿವಣ್ಣ ಅವ್ರನ್ನ ಕಳಿಸಿದ್ರೆ, ಅವ್ರದ್ದು ಇವ್ರದ್ದು ಮುಗೀತು ಅಂತ, ಯಾರನ್ನ ನಿವೇದಿತದ್ದು ಮುಗೀತು, ನಿಮ್ದು ಮುಗೀತು, ನೀವು ಹೋಗ್ಬೋದು ಅಂತ ಕಳಿಸಿದ್ರೆ ಅವ್ರು ಹೋಗ್ತಿರ್ಲಿಲ್ಲ. ಅವರು ಅಲ್ಲಿ ಅಂಡಮಾನಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ತುಂಬಾ ಬಿಸಿಲು, ಸೆಕೆ, ಬೆವರು, ಆ ಥರದ್ದೆಲ್ಲ ಇರುತ್ತೆ, ತಡೆಯೋಕೆ ಆಗಲ್ಲ ಅಲ್ಲಿ. ಸೊ ಆರಾಮಾಗಿ ಹೋಗಿ ಅವ್ರದ್ದು ಹೋಟೆಲ್ ರೂಮಲ್ಲಿ ಚೆನ್ನಾಗಿ AC ನಲ್ಲಿ ಇರ್ಬೋದಾಗಿತ್ತು. ಸೊ ಮಗಳನ್ನೂ ಅವ್ರನ್ನೆಲ್ಲ ಕಳ್ಸೋರು, ಇವ್ರು ಒಬ್ಬರೇ ಅಲ್ಲಿರೋರು, ಕೂತ್ಕೊಂಡು ಕ್ಯಾಮ್ರಾ ಪಕ್ಕ. ನಿಮ್ಗೇನು ಅಭ್ಯಂತರ ಇಲ್ವಾ ಸರ್ ನೀವು ಪಕ್ಕದಲ್ಲಿ ಕೂತಿದ್ರೆ ನಿಂತಿದ್ರೆ ಅಂತ? ಸೊ ಇಲ್ಲ, ನನಗೇನು ಅಭ್ಯಂತರ ಇಲ್ಲ, ಖುಷಿ, ನೀವು ಕೂತ್ಕೊಳ್ಳಿ ಅಂತ. ಸೊ ಎಲ್ಲ ಇದ್ಕೊಂಡು ಅವ್ರು ಲೈಟ್ ಬಾಯ್ ಜೊತೆಗೆ, ಅವ್ರ ಜೊತೆಗೆ ಇವ್ರ ಜೊತೆಗೆ ಮಾತಾಡ್ಕೊಂಡು ಕಾಲ ಹಾಕೊಂಡು ನಾವು ಪ್ಯಾಕಪ್ ಮಾಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಜೊತೆಗೆ ಯಾವುದೋ ಒಂದು ಗಾಡಿಲಿ ಬಂದ್ಬಿಡೋರು. ಸೊ ಆ ಥರ ನನಗೆ ಅದು ಕೋಆಪರೇಷನ್ ಯಾವತ್ತೂ ಯಾವುದೇ ಒಂದು ಶಾರ್ಟ್ಗೆ ಇಲ್ಲ ಇದು ಹಿಂಗಲ್ಲ, ಇದು ಹಿಂಗಿರ್ಬೇಕಾಗಿತ್ತು ಅಥವಾ ಹಿಂಗಿರುತ್ತಾ ನೋಡಿ ಅಂತ ಒಂದೇ ಒಂದು ಮಾತು ಹೇಳಿಲ್ಲ ಅವರು. ಸೊ ಎಲ್ಲ ಶೂಟಿಂಗಲ್ಲೂ ನಾವು. ಆಮೇಲೆ ಅವ್ರದ್ದು ಉತ್ಸಾಹ ಇದೆಯಲ್ಲ ಮಾಡೋ ಸಿನಿಮಾದ ಬಗ್ಗೆ. ಈಗ ಅಂಬರೀಷ್ ಅವ್ರದ್ದು ಅವ್ರ ಸಿನಿಮಾ ಶೂಟಿಂಗ್ ಆಯ್ತು ಅಂದ್ರೆ ಯಾವೆಲ್ಲ ಸಿಕ್ಕದಾಗ ಕೇಳ್ತಾರೆ, ಅದು ಹೆಂಗಾಯ್ತು, ಇದು ಹೆಂಗಾಯ್ತು, ಚೆನ್ನಾಗಾಯ್ತಾ ಅಂತ ಅಷ್ಟೇ ಆಗಲಿ. ಅವ್ರೇನು ಡಬ್ಬಿಂಗಿಗೆ ಬೇರೆಯವ್ರ ಡಬ್ಬಿಂಗ್ ಇದ್ದಾಗ ಬರ್ತಿರ್ಲಿಲ್ಲ, ಎಡಿಟಿಂಗಲ್ಲಿ ಬರ್ತಿರ್ಲಿಲ್ಲ,
ಸಾಂಗ್ ಇದ್ರದಲ್ಲಿ ಬರ್ತಿರ್ಲಿಲ್ಲ, ರೆಕಾರ್ಡಿಂಗಲ್ಲಿ ಬರ್ತಿರ್ಲಿಲ್ಲ, ಎಡಿಟಿಂಗ್ ಟೈಮಲ್ಲಿ ಬಂದು ಸಾಂಗ್ ನೋಡಬೇಕು ಅಂತ ಅಂತಿರಲಿಲ್ಲ ಅಂಬರೀಷ್ ಅವ್ರು ಯಾವತ್ತೂ. ಸೊ ಅದೇ ಅವ್ರು ಬ್ಯುಸಿ ಇರ್ತಿದ್ರು, ಅವ್ರಿಗೆ ಆ ಥರದ್ದು. ಬಟ್ ಶಿವಣ್ಣ ಅವರು ಪ್ರತಿಯೊಂದು ಇದ್ರಲ್ಲೂ ಸಾಂಗ್ ಕಟ್ ಮಾಡಿದ್ರೆ ಅದನ್ನ ನೋಡ್ಬೋದಾ. ಸೊ ಅವ್ರಿಗೆ ಅದೇನು ಮಾಡಿದೀವಿ, ಅದು ಹೆಂಗೆ ಬಂದಿದೆ ನೋಡಬೇಕು, ಅದನ್ನೇನೋ ಇಂಪ್ರೂವೈಸ್ ಮಾಡಬೇಕು ಅಥವಾ ಇನ್ನೇನೋ ಮಾಡ್ಬೋದಾ, ಅಥವಾ ಅದು ಮಾಡಿದ್ದನ್ನ ನೋಡೋಕೆ ಖುಷಿ ಆಗ್ತಿತ್ತು. ಫೈಟ್ ಕಟ್ ಮಾಡಿದ್ರೆ ಫೈಟ್ ನೋಡ್ಬೇಕು ಅಂತ ಎಡಿಟಿಂಗಲ್ಲಿ ರೂಮಲ್ಲಿ ಬಂದು ಕುತ್ಕೊಂಡ್ಬಿಡೋರು ಅವರು, ನಮ್ಮ ಜೊತೆಗೆ ಊಟ ಮಾಡಿಕೊಂಡು. ಬಿಡು ಇದ್ದಿದ್ದ ದಿವಸ, ಶೂಟಿಂಗ್ ಇಲ್ಲೇ ಇದ್ದಿದ್ದ ದಿವಸ. ಸೊ ಅದೇ ಥರ ರೀ ರೆಕಾರ್ಡಿಂಗ್ ಟೈಮಲ್ಲಿ ಬರೋರು, ಯಾವುದೋ ಸೀನ್ ನಡೀತಾ ಇದ್ರೆ ಬಂದು ನೋಡೋರು ಒಂದಷ್ಟು ಹೊತ್ತು ಕೂತ್ಕೊಂಡು ನೋಡ್ಕೊಂಡು ಹೋಗೋರು. ಸೊ ಇದು ಅವ್ರದ್ದು ಇದು, ಅದು ನಂಗೆ ತುಂಬಾ ಖುಷಿ ಆಯ್ತು. ನಮ್ಗೇನಾಗುತ್ತೆ ಜೊತೆ ಕೆಲಸ ಮಾಡೋರಿಗೆ, ಸೊ ಇನ್ನೊಬ್ರು ನಮ್ಮ ಜೊತೆಗೆ ಆ ಥರದ್ದೇನೋ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತ ಅಂದಾಗ ನಮ್ಗೆ ಮಾಡೋಕ್ಕೂ ಒಂದು ಉತ್ಸಾಹ ಬರುತ್ತೆ ಆಕ್ಚುಲಿ. ಸೊ ಇದು ನನಗೆ ಶಿವಣ್ಣವ್ರ ಜೊತೆಗಾಗಿ ತುಂಬಾ ಒಳ್ಳೆ ಅನುಭವ. ಇಡೀ ಸಿನಿಮಾದಲ್ಲಿ ಒಂದು ಬೇರೆ ಮಗು ಹಾಕೊಂಡು ಶಿವಣ್ಣವ್ರ ಪಾತ್ರ ಮಾಡಿದಿದ್ರೆ, ಅಷ್ಟು ಚಿಕ್ಕ ಮಗು ಹಾಕೊಂಡು ಮಾಡಿದಾಗ ಬೇರೆ ಬೇರೆ ಇದು ಇರುತ್ತೆ, ಆ ಮಗು ಅಳೋದು ಅಥವಾ ಟೈಮ್ ತಗೊಳ್ಳೋದು. ಯೂಶಲಿ ತುಂಬಾ ಚಿಕ್ಕ ಮಕ್ಕಳ ಜೊತೆಗೆ ಮತ್ತೆ ಪ್ರಾಣಿಗಳ ಜೊತೆ ಶೂಟಿಂಗ್ ಮಾಡೋದಿದೆಯಲ್ಲ, ಅದು ತುಂಬಾ ತಾಳ್ಮೆ ಬೇಕಾಗುತ್ತೆ. ಸೊ ತುಂಬಾ ತಾಳ್ಮೆ, ಯಾಕಂದ್ರೆ ಈ ಪ್ರಾಣಿಗಳನ್ನು ನಾವು ಹೇಳ್ದಂಗೆ ಕೇಳಲ್ಲ, ಈ ತುಂಬಾ ಚಿಕ್ಕ ಮಕ್ಕಳುಗಳು ಗೊತ್ತಾಗಲ್ಲ ಅವ್ರಿಗೆ, ಆ ಥರದ್ದಾಗುತ್ತೆ. ಸೊ ಅದನ್ನ ಇಟ್ಕೊಂಡು ಹೆಂಗ್ ಮಾಡೋದು ಅನ್ನೋದೊಂದು ಭಯ ಇತ್ತು. ಸೊ ನಾನು ಅವ್ರ ಮಗಳನ್ನೇ ಹಾಕೊಂಡಾಗ ಅದೊಂದು ಭಯ ನನಗೆ, ಯಾವುದು ಅದೊಂದು ಜವಾಬ್ದಾರಿ ನನಗೆ ಕಮ್ಮಿ ಆಯ್ತು. ಯಾಕಂದ್ರೆ ಇವರು ಟಾಪ್ ಅಲ್ಲಿ ಇರೋಂಥವ್ರು, ಇವ್ರದ್ದು ಅಷ್ಟೊಂದು ಟೈಮನ್ನ ನಾವು ವೇಸ್ಟ್ ಮಾಡಕ್ ಬರಲ್ಲ. ಈ ಥರದ್ದೆಲ್ಲ ನನಗೊಂದು ಇದಿರುತ್ತಲ್ಲ, ನಾನು ಹೊಸಬ ಶಿವಣ್ಣವ್ರ ಜೊತೆ ಕೆಲಸ ಮಾಡ್ತಿರೋದು. ಸೊ ಆ ಹ್ಯಾಂಡಲ್ ಮಾಡೋದಿರುತ್ತಲ್ಲ, ಅದು ನನಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಸಿತ್ತು ನನಗೆ. ಅವ್ರು ಫಿಕ್ಸ್ ಆದಾಗ ನನಗೆ ಅದೊಂದು ಕಡೆ ಓಕೆ, ಅದು ಸ್ವಲ್ಪ ಹಗರನೂ ಆಗಿತ್ತು. ಬಟ್ ಶೂಟಿಂಗ್ ಎಲ್ಲ ತುಂಬಾ ಉಪಯೋಗ ಆಯ್ತು. ಸೊ ಇಡೀ ತಂಡಕ್ಕೆ ನಾನು ಹೇಳ್ತಾ ಇದ್ದೆ, ನಾನು ಏನ್ ಹೇಳ್ತಾ ಇದ್ದೆ, ನೀವು ತುಂಬಾ ಚೆನ್ನಾಗಿ ಎಲ್ಲರ ಜೊತೆಗೆ ಕ್ಲೋಸ್ ಆಗಿದ್ರೆ, ನಿವೇದಿತ ಜೊತೆಗೆ, ಸೊ ಅವ್ರಿಗೆ ಬೇರೆಯವ್ರು ಇದಾರೆ ಇಲ್ಲಿ ಅಂತ ಅನ್ಸಲ್ಲ. ಬೇರೆಯವ್ರು ಇದಾರೆ ಅಂತ ಅನ್ನಿಸ್ತಾ ಇದ್ರೆ ನಾವೇನ್ ಹೇಳ್ತೀವಿ ಅದ್ ಮಾಡಿದ್ರೆ ಅನ್ಕೊಂಡು ಎಲ್ಲರೂ ಹಂಗೆ ಇದ್ರು. ಪ್ರೊಡಕ್ಷನ್ ಹುಡುಗರು ಸುಮ್ಮನೆ ಮಾತಾಡ್ಸೋದು, ಏನಾಗುತ್ತೆ ಬರೀ ಬಂದು ಊಟ ಬಡಿಸಿ ತಿಂಡ ಬಡಿಸಿ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಆ ಒಂಥರ ಅಪರಿಚಿತ ಅವ್ರ ಡ್ಯೂಟಿ ಅನ್ನೋ ಥರದ್ದಿರುತ್ತೆ. ಅದನ್ನ ಬೇರೆ ಶೂಟಿಂಗಲ್ಲೂ ನೋಡಿರುತ್ತೆ ಆ ಮಗು ಅವ್ರ ಜೊತೆಗೆ ಹೋದಾಗ. ಸೊ ಕ್ಲೋಸ್ ಆಗೇ ಇದ್ವಿ ಎಲ್ಲಾನು. ಆಮೇಲೆ ಅವ್ರದ್ದು ಶಿವಣ್ಣವ್ರು, ಈಗ ನಾವೇನಾಗುತ್ತೆ, ನಾವು ಹೊರಗಡೆಯಿಂದ ನಾವು ಎಷ್ಟೇ ಹೇಳ್ಕೊಡೋದಿರುತ್ತಲ್ಲ, ಅದಕ್ಕಿಂತ ಅವ್ರು ಹೇಳ್ಕೊಡೋದಿರುತ್ತಲ್ಲ, ಅದು ಹೆಲ್ಪ್ ಆಗುತ್ತೆ. ಆಮೇಲೆ ನಿವೇದಿತ ಆ ಮಗುವಿನ ಸೈಕಾಲಜಿನ ನಾವು ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಶಿವಣ್ಣ ಅರ್ಥ ಮಾಡ್ಕೊಂಡ್ರೆ ಜಾಸ್ತಿ ಇರುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ಅದು ಯಾವಾಗ್ಲೂ ಮನೇಲಿದ್ದು ಏನ್ ಮಾಡಿದ್ರೆ ಏನ್ ಮೂಡ್ ಹೆಂಗಿರುತ್ತೆ, ಮೂಡ್ ಮೇಂಟೈನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಅಲ್ಲಿ. ಸೊ ಅದು ತುಂಬಾ ಹೆಲ್ಪ್ ಆಯ್ತು. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಹೇಳ್ತಿದ್ರು. ಅವ್ರು ಹೇಳಿದಾಗ ನಾನು ಹಿಂಗ್ ಮಾಡ್ತೀನಿ ನೀನ್ ಹಿಂಗ್ ಮಾಡು, ನಾನು ಹಿಂಗ್ ಮಾಡ್ತೀನಿ ನೀನ್ ಹಿಂಗ್ ಮಾಡು, ನಾನು ಇದ್ ಮಾಡ್ತೀನಿ ಇದ್ ಮಾಡು. ಸೊ ತೀರಾ ಅದೇ ಯಾರೋ ಒಬ್ರು ಇಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಪ್ರಾಂಪ್ಟ್ ಮಾಡೋರು, ಅದು ಫಾಲೋ ಮಾಡೋದು. ಸೊ ಎಷ್ಟೋ ಸರಿ ನೀರಲ್ಲಿ, ಸಮುದ್ರದಲ್ಲಿ ಒಂದು ಬೋಟ್ ಇರುತ್ತೆ, ಒಂದು ಚಿಕ್ಕ ಬೋಟಲ್ಲಿ ಒಬ್ಳೆ ಬರೋದಿರುತ್ತೆ. ಅದು ನೀರು ಅಂದ್ರೆ ಭಯ ಮಗುಗೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆ ಬೋಟ್ ನಮಗ್ ಧೈರ್ಯ ಇದೆ, ಪಕ್ಕದಲ್ಲಿ ಐಲ್ಯಾಂಡ್ ಇದೆ, ಅಲ್ಲಿಂದ ಅಲ್ಲಿಗೆ ಬರುತ್ತೆ. ತುಂಬಾ ದೊಡ್ಡ ಅಲೆಗಳು ಇರೋಂಥ ಕಡೆಗೆ ನಾವು ಬಿಟ್ಟು ರಿಸ್ಕ್ ಮಾಡೋಂಥದ್ದಲ್ಲ. ಆ ಬೋಟಲ್ಲೆಲ್ಲ ಅಬಂಡನ್ ಆಗಿ ಶಿವರಾಜ್ ಕುಮಾರ್ ಮಗಳು ಬರ್ತಿರ್ತಾರೆ, ಅವ್ರು ಶೂಟ್ ಮಾಡ್ತಾರೆ, ಇವ್ರು ಕೆಳಗೆ ಬಿದ್ದೋಗ್ತಾರೆ. ಆ ಮಗು ಒಂದೇ ಇರುತ್ತೆ, ಆ ಬೋಟು ಮೂವಿಂಗ್ ಅಲ್ಲಿ ಇರುತ್ತೆ, ಬಂದು ಒಂದು ದಡದಲ್ಲಿ ನಿಂತ್ಕೋಬೇಕು, ಅದು ಬರಬೇಕು. ಏನೇ ಒಂದು 100-150-200 ಮೀಟರ್ ದೂರದಲ್ಲಿ ನಾವು ಕ್ಯಾಮ್ರಾ ಇಟ್ಟಿರ್ತೀವಿ. ಯಾಕಂದ್ರೆ ಇದಕ್ಕೆ ಆ ಡಿಸ್ಟೆನ್ಸ್ ಗೊತ್ತಾಗಬೇಕಲ್ಲ, ಅಲ್ಲಿಂದ ಒಬ್ಳೆ ಇದೆ, ಒಂದೇ ಮಗು ಇದೆ ಅಂತ. ಆ ಡಿಸ್ಟೆನ್ಸ್ ಇಲ್ಲೇನೋ ಒಂದು ಮರ ಗಿರ ಕಂಪೋಸ್ ಮಾಡ್ಕೊಂಡು ಹಂಗೆ ಇಟ್ಟಿರ್ತೀವಿ ನಾವು. ಆ ಥರ ಶಾರ್ಟ್ ಎಲ್ಲ ಇಟ್ಕೊಂಡಿದೀವಿ. ರಜನವ್ರು ಟೈಮ್ ತಗೋತಾರೆ, ಅವ್ರು ಫ್ರೇಮ್ ಮಾಡೋಕ್ಕೂ ಟೈಮ್ ತಗೋತಾರೆ, ಶಾರ್ಟ್ ತೆಗಿಯೋಕ್ಕೂ ಪಕ್ಕ ಲೈಟ್ ಬೇಕು, ಪಕ್ಕ ಇದ್ಬೇಕು ಅಂತ ಟೈಮ್ ತಗೋತಾರೆ. ಬಟ್ ಅಷ್ಟೊತ್ತಿನ ತನಕ ಅದೇನಾಗುತ್ತೆ, ಸಮುದ್ರದ ಅಲೆ ಎಲ್ಲ ಆಡುತ್ತೆ, ತುಂಬಾ ಚಿಕ್ಕ ಬೋಟ್ ಅಲ್ಲ, ತುಂಬಾ ಚಿಕ್ಕ ಬೋಟ್ ಹಿಂಗೆ ಆಡುತ್ತೆ, ಮಗು ಆಡುತ್ತೆ. ಹತ್ತಿರದಲ್ಲೇ ಕ್ಯಾಮ್ರಾ ಔಟ್ ಫ್ರೇಮಲ್ಲಿ ನಮ್ಮ ಬೋಟಲ್ಲಿ ನಮ್ಮ ಜನ ಎಲ್ಲ ಇರ್ತಿದ್ರಲ್ಲಿ. ಅಲ್ಲಿ ಇವ್ರು ಅಂಡಮಾನ್ ಅವರೇ ಇರ್ತಿದ್ರು, ನಮ್ಮ ಹುಡುಗರು ಇರ್ತಿದ್ರು, ಫೈಟರ್ ಗ್ರೂಪ್ ಇರ್ತಿತ್ತಲ್ಲಿ. ಬಟ್ ಒಂದೇ ಇರಕ್ಕದು ಆಳ್ತಾ ಇತ್ತು. ಸೊ ಏನ್ ಮಾಡೋದು ಕೊನೆಗೆ ಏನಿಲ್ಲ, ಅದ್ರಲ್ಲಿ ಜಾಗ ಇಲ್ಲ ಯಾರು ಒಬ್ರು ಹೌಸ್ಕೊಳಕ್ಕೆ, ಬೇರೆಯವ್ರು ಹೌಸ್ಕೊಳಕ್ಕೆ. ಇಷ್ಟು ಜಾಗ ಇದೆ. ಆ ಬೋಟ್ ಅಂದ್ರೆ ಚಿಕ್ಕದು ಇದು ಬೋಟು, ಈ ಮಿಷಿನ್ ಇರುತ್ತೆ ಹಿಂದೆ, ಆ ಮಿಷಿನ್ ಮುಂದ್ಗಡೆ ಇಷ್ಟು ಹಲಗೆ ಇದೆ, ಅದ್ರ ಒಳಗಡೆ ಯಾರಾದ್ರೂ ಕುತ್ಕೋಬಹುದು. ಯಾರು ಕುತ್ಕೊಳ್ಳೋದು, ಯಾರು ಕುತ್ಕೊಂಡ್ರೆ ಅದ್ ಮಾತೆಲ್ಲಿ ಕೇಳುತ್ತದು. ಶಿವಣ್ಣವರು ಇಡೀ ಶಾಟ್ ನನಗೆ ಆ ಶಾಟ್ ಅಲ್ಲಿಂದ ಬರೋದು, ಕ್ಲೋಸ್ ಅಪ್, ಲಾಂಗ್ ಶಾಟ್, ಮಿಡ್ ಶಾಟ್ ತೆಗಿಬೇಕಲ್ಲ, ಅಷ್ಟು ಶಾಟ್ಗಳು ತೆಗಿಯೋ ತನಕ ಮಾತಾಡ್ಕೊಂಡು ಫುಲ್ ಅದ್ರೊಳಗಡೆ, ಅದು ಇರೋದೇ ಒಂದು 1-1.5 ಅಡಿ ಹೈಟ್ ಇರ್ಬೋದು, 1-2.5 ಅಡಿ ಅಗಲ ಇರ್ಬೋದು. ಕೈ ಕಾಲು ಮಡ್ಚ್ಕೊಂಡು ಇದು ಇರ್ತಾರಲ್ಲ, ಫುಲ್ ಮಡ್ಚ್ಕೊಂಡು ಅದು ಒಳಗಡೆ ಸೇರ್ಕೊಂಡು ನಮ್ಮ ಕ್ಯಾಮ್ರಾದಲ್ಲಿ, ಯಾಕಂದ್ರೆ ನಾವು ಐಲ್ಯಾಂಡ್ ಅಲ್ಲಿ ಮೇಲ್ಗಡೆ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಕಾಣುತ್ತೆ ಅದು. ಸೊ ಅಷ್ಟು ಒಳಗಡೆ ಸೇರ್ಕೊಂಡು ಮಗು ಜೊತೆ ಅದು ಒಳಗಡೆ ಸೇರ್ಕೊಂಡ್ರು ಅಪ್ಪ ಬಾ 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 ಅಂತ ಹೇಳುತ್ತೆ.
ನೀರಲ್ಲಿ ಭಯ ಆಗುತ್ತಲ್ಲ ಮಕ್ಕಳಿಗೆ, ಚಿಕ್ಕ ಮಕ್ಕಳು. ಸೊ ಇಲ್ಲ ಅಂದ್ಕೊಂಡು ಆ ಮಗುಗೆ ಇನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಗು ಜೊತೆ ಮಾತಾಡ್ಕೊಂಡೆ ನಾವು ಜೋರಾಗಿ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟು ಹೇಳಿರ್ತೀವಿ ಅದನ್ನ ಅಷ್ಟು ಇನ್ಸ್ಟ್ರಕ್ಷನ್ ಹೇಳ್ಕೊಂಡು ನಾವೊಂದು ಸ್ವಲ್ಪ ಇನ್ನೇನೋ ಆ ಕಡೆ ನೋಡು ಈ ಕಡೆ ನೋಡು ಅನ್ಬೇಕಾರೆ ಅವ್ರಿಗೆ ನಾವು ಹೇಳಿ ಅವ್ರು ಮಗುಗೆ ಹೇಳಿ. ಸೊ ನಾವಿಲ್ಲಿಂದ ಕೂಗಿ ಹೇಳಿದ ತಕ್ಷಣ ಏನ್ ಮಾಡೋದು, ಮಗು ನಮ್ಮ ಕಡೆ ನೋಡೋದು. ನಾನು ಎಲ್ಲಿರ್ತೀನಿ, ಕ್ಯಾಮ್ರಾ ಪಕ್ಕ ಇರ್ತೀನಿ, ಕ್ಯಾಮ್ರಾ ನೋಡ್ದಂಗೆ ಆಗುತ್ತದು. ಸೊ ಅದು ಹಂಗಾಗ್ಬಾರ್ದು, ಅದು ನ್ಯಾಚುರಲ್ ಆಗಿ ನೋಡೋ ಥರ ನೋಡ್ಬೇಕು, ಆ ಕಡೆಗೆ ಈ ಕಡೆಗೆ ನೋಡ್ಬೇಕು ಅದನ್ನ. ಸೊ ಅದೇ ಅಲ್ಲಿಂದ ಆಗುತ್ತೆ, ನನ್ನ ಕಡೆಯಿಂದ ನೋಡೋದು, ನಾನು ಎಲ್ಲಿರ್ತೀನಿ ಅಲ್ಲಿ ನನ್ನ ಕಡೆಗೆ ನಾನು ಕೂಗಿ ನನ್ನ ಕಡೆಗೆ ನೋಡುತ್ತೆ. ಸೊ ನಾನು ಅವ್ರಿಗೆ ಹೇಳಿ ಅವರು ಮಗುಗೆ ಹೇಳಿದಾಗ ನಾನು ಶಾರ್ಟ್ ಅಲ್ಲಿಂದ ಆಗ್ತಿತ್ತು. ನಾನು ಹೇಳಿದ್ಮೇಲೆ ಕ್ಯಾಮ್ರಾ ಆನ್ ಮಾಡ್ತಿದ್ವಿ. ಸೊ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ಮೇಲೆ ಅದು ಮಗು ಹಂಗೆ ಮಾಡುತ್ತೆ ಅಂತ ಅನ್ಕೊಂಡು ಅವ್ರು ಅಲ್ಲಿಂದಾನೇ ನೋಡ್ಕೊಂಡು ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ಆ ಮಗುಗೆ ಆ ಶಾರ್ಟು ಇದು ಮಾಡಿದ್ರು. ಆಮೇಲೆ ಯಾವತ್ತು ನೈಟ್ ಶೂಟಿಂಗು, ಡೇ ಶೂಟಿಂಗು, ರಾತ್ರಿ ಎಕ್ಸ್ಟೆಂಡ್ ಮಾಡ್ತೀನಿ ಆ ಥರದ್ದು ಯಾವತ್ತೂ ಅವರು ಒಂದು ನಿಮಿಷನೂ ಜಾಸ್ತಿ ಆಯಿತು ನಾಳೆ ಮಾಡೋಣ, ಇವತ್ತು ಪ್ಯಾಕಪ್ ಮಾಡೋಣ, ಸೊ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಬರ್ತೀನಿ, ಆ ಥರದ್ದು ಯಾವತ್ತೂ ಹೇಳಿಲ್ಲ ನನಗೆ. ಸೊ ಮಗುನ ಇಟ್ಕೊಂಡು ನಾನು ಆ ಸಿನಿಮಾ ಮಾಡೋಕ್ಕೆ ತುಂಬ ಕೋಆಪ್ರೇಟ್ ಮಾಡಿದ್ದು ಅಂದರೆ ಇಟ್ ಇಸ್ ಮೋರ್ ದ್ಯಾನ್ 50% ಅವ್ರು ಇದ್ದಿದ್ದು ನನಗೆ ಅದು ಪ್ಲಸ್ ಪಾಯಿಂಟ್ ಆಯಿತು. ಆ ತಂದೆ ಮಗಳು ಮಾಡಿದ್ದು ಅದು ವರ್ಕ್ ಆಗಿದೆ. ಅದು ಆ್ಯಕ್ಚುಲಿ ನಿಜವಾದ ತಂದೆ ಮಗಳು, ಸಿನಿಮಾದಲ್ಲೂ ತಂದೆ ಮಗಳು ಪಾರ್ಟ್ ಮಾಡಿದ್ದಿಲ್ಲ, ಅದು ಆ ದೃಷ್ಟಿಯಿಂದ ಅವ್ರ ಮಗುನೇ ಮಾಡಿದ್ದು ತುಂಬ ಹೆಲ್ಪು ಆಯಿತು. ಆಮೇಲೆ ಆ ಮಗು ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಶಿವಣ್ಣವ್ರದ್ದು ತುಂಬಾ ಕಾಂಟ್ರಿಬ್ಯೂಷನ್ ಇದೆ. ಅಲ್ಲಿಗೂ ಒಂದ್ಸಾರಿ ಮಗು ಹುಷಾರಿಲ್ದಂಗೆ ಆಗುತ್ತೆ, ಮೂಗಲ್ಲಿ ಬ್ಲಡ್ ಬರುತ್ತೆ, ಒಂದೇ ನಿಂತ್ಕೊಂಡಿರುತ್ತೆ, ಇವ್ರು ಇರೋಲ್ಲ ಶಾರ್ಟಲ್ಲಿ. ಅಲ್ಲಿಂದ ಓಡ್ ಬಂದು ನೋಡ್ತಾರೆ, ಮಗು ನೀರು ಬಂದು ಅಲೆ ಬರುತ್ತೆ, ಆ ನಿಂತಿರುತ್ತೆ, ಆ ಕೇವ್ ಥರ ಇದೆ, ಆ ನಿಂತಿರುತ್ತೆ, ನಿಂತಾಗ ಅಲೆಗಳು ಬರುತ್ತೆ. ನನಗೆ ಹಿಂಗೆ ಕ್ಯಾಮ್ರಾ ಇಟ್ಟಿದ್ದೀನಿ, ಆ ಹುಡುಗಿ ನಿಂತಿರುತ್ತೆ, ಅಲೆ ಬರಬೇಕು, ಕಾಲು ಕೆಳಗೆ ಅಲೆ ಬರಬೇಕು, ಹೋಗ್ಬೇಕು, ಅಲೆ ಬಂದ ತಕ್ಷಣ ಅಳುತ್ತೆ. ಸೊ ಕ್ಯಾಮ್ರಾ ಹಿಂಗೆ ಇಟ್ಟಿನಿ, ಯಾರು ನಿಂತ್ಕೊಳ್ಳಂಗಿಲ್ಲ ಅಲ್ಲಿ. ಸೊ ಎಷ್ಟೊಂದು ಹೇಳ್ತಿದ್ವಿ ಅದಕ್ಕೆ, ಅಲೆ ಬಂದ ತಕ್ಷಣ ಅಳೋದು, ಕೂತ್ಕೊಂಡ್ಬಿಡೋದು. ಆಮೇಲೆ ಅವರು ಹೇಳಿದ್ರು, ಕೇಳಿಲ್ಲ, ಓಕೆ ಅಂತ ಅಂತಿತ್ತು, ಮಾಡ್ತೀನಿ ಅನ್ನೋದು, ಟೈಮ್ ಕೊಡ್ತಾ ಇದ್ವಿ. ಸೊ ಇವ್ರ ಈ ಕಡೆ ಬಂದಿದ್ದ ತಕ್ಷಣನೇ ಅಲೆ ಬಂದು ಕಾಲಿಗೆ ತಟ್ಟಿದ ತಕ್ಷಣನೇ ಇದು ಮಾಡ್ತಿತ್ತು, ಅಪ್ಪ ಅಪ್ಪ ಅಂತಿಲ್ಲ, ಇದು ಮಾಡ್ತಿದ್ರು. ಕೊನೆಗೆ ಅವ್ರು ಒಂದ್ಸರಿ ರೇಗ್ಬಿಟ್ರು, ತುಂಬ ರೇಗ್ಬಿಟ್ರು, ಒಳಗೆ ಶುರು ಮಾಡ್ತಾರೆ. ಅವಾಗ ನಾನು ಹೇಳಿದೆ, ನೀವು ಮಾಡೋದೇ ತಪ್ಪು, ಇದು ಮಾಡಲೇಬೇಡಿ, ನೀವು ಇಷ್ಟು ದಿವಸ ಏನೂ ಮಾಡಿರಲಿಲ್ಲ, ನೀವು ಬೈದ್ಬಿಟ್ರು ಅವರು ಸಿಕ್ಕಾಪಟ್ಟೆ, ಕೋಪ ಮಾಡ್ಕೊಂಡು ವಾಯ್ಸ್ ರೈಸ್ ಮಾಡಿ ಮಗುಗೆ ಹೇಳಿದ್ರು, ಬೇಡ ಬಿಟ್ಬಿಡಿ ಅಂತೇಳಿ ನಾನು ಕರ್ಕೊಂಡೋಗಿ ಕೂರಿಸ್ಕೊಂಡು ತಿರ್ಗಾ ಒಂದು ಮಾತಾಡಿಸಿ, ಆಮೇಲೆ ಅವರು ಗೀತವ್ರ ಹತ್ರ ಬಂದರೆ ಹೋಗಿ ಅವ್ರನ್ನ ಇಟ್ಕೊಂಡ್ಬಿಡೋದು ಫುಲ್ಲು. ಅವ್ರ ಹತ್ರ ಆಮೇಲೆ ಇಲ್ಲ ಸರ್ ನಾನು ದೂರನೇ ಇರ್ತೀನಿ, ನೀವು ಮುಗಿಸಿ ಅಂತೇಳಿ. ಆಮೇಲೆ ನಿಧಾನಕ್ಕೆ ಹೇಳಿದ್ರೆ ಮಾತ್ರ ನಿವೇದಿತ ಕೇಳ್ತಿದ್ಲು. ನೀವು ಜೋರು ಮಾಡಿ ಹೇಳಿದ್ರೆ ಶಿವಣ್ಣ ಹೇಳಿದ್ರು ಕೇಳ್ತಿರ್ಲಿಲ್ಲ, ಗೀತವ್ರು ಹೇಳಿದ್ರು ಕೇಳ್ತಿರ್ಲಿಲ್ಲ. ಸೊ ನಾನಂತೂ ಯಾವತ್ತೂ ಜೋರು ಮಾಡಿಲ್ಲ. ಸೊ ಇದು ಬಟ್ ಆ ಮಗು ಜೊತೆ ನಾನು ಕೆಲಸ ಮಾಡಿದ್ಮೇಲೆ ನಾನು ಎಷ್ಟೊಂದು ಪಾಠ ಕಲ್ತಿದ್ದೀನಿ. ಸೊ ಮಕ್ಕಳ ಜೊತೆಗೆ ಹೆಂಗೆ ಕೆಲಸ ಮಾಡಬೇಕು, ಅಷ್ಟು ಚಿಕ್ಕ ಮಕ್ಕಳ ಜೊತೆ ನಾನು ಮಾಡಿರಲಿಲ್ಲ. ಸೊ ಅವ್ರನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು, ಏನು ಹೇಳಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ, ಅದು ನನಗೆ ಆಮೇಲೆ ಮಕ್ಕಳ ಸಿನಿಮಾ ಮಾಡಿದ್ನಲ್ಲ, ಅದಕ್ಕೆ ಅವಾಗೆಲ್ಲ ಹೆಲ್ಪ್ ಆಯ್ತು ನನಗೆ. ಅದು ಕಿನ್ನರ ಬಲೆ ಎಲ್ಲ ಮಾಡಿದಾಗ ಅದು. ಸೊ ಅದು ತುಂಬ ಚೆನ್ನಾಗಿತ್ತು, ರಿಲೇಷನ್ನು ಚೆನ್ನಾಗಿತ್ತು, ಚೆನ್ನಾಗಿ ಕೋಆಪ್ರೇಷನ್ ಇತ್ತು ಲಾಸ್ಟ್ವರೆಗೂ. ಸೊ ಇಡೀ ಅವ್ರ ಫ್ಯಾಮಿಲಿ ಕೋಆಪ್ರೇಷನ್ ಇತ್ತು ನನಗೆ. ಸೊ ಇದು ಒಂದು ಒಳ್ಳೆಯ ಅನುಭವ ಅಂಡಮಾನ್ ಮಾಡಿದ್ದು.